ಸ್ನೇಹಿತರೆ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 15 ಪ್ರಮುಖ ಬಹು ಆಯ್ಕೆ ಪ್ರಶ್ನೆಗಳ ಉತ್ತರಗಳನ್ನು ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲಲ್ಲಿ ಎಲ್ಲ ರೀತಿಯ ಶಿಕ್ಷಕ ಹುದ್ದೆಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು, ನೋಟ್ಸ್ಗಳನ್ನು ಅಪ್ಡೇಟನ್ನು ಮಾಡಲಾಗುತ್ತೆ. ಈಗ ಮೊದಲನೇ ಪ್ರಶ್ನೆ, ಜೀನ್ ಪಿಯಾಜೆ ಅವರ ಸಂಜ್ಞಾನಿಕ ವಿಕಾಸ ಸಿದ್ಧಾಂತದ ಪ್ರಕಾರ ಅಮೂರ್ತ ಚಿಂತನೆ ಮತ್ತು ತಾರ್ಕಿಕ ಆಲೋಚನೆ ಯಾವ ಸಂದರ್ಭದಲ್ಲಿ ಉಂಟಾಗುತ್ತೆ, ಯಾವ ಹಂತದಲ್ಲಿ ಉಂಟಾಗುತ್ತೆ ಅಂತಕ್ಕಂಥದ್ದು. ಇದಕ್ಕೆ ಉತ್ತರ ಬಂದು ಅಮೂರ್ತ ಪ್ರಕ್ರಿಯೆ ಹಂತ, ಅದನ್ನು ಔಪಚಾರಿಕ ಹಂತ ಅಂತಲೂ ಕೂಡ ಕರಿತೀವಿ. ಇನ್ನು ಎರಡನೇ ಪ್ರಶ್ನೆ, ವೈಗೋಟ್ಸ್ಕಿ ಅವರ ಸಿದ್ಧಾಂತದಲ್ಲಿ ZPD ಎಂದರೆ ಏನು? ZPD ಅಂತಂದರೆ ಮಗುವಿನ ಸ್ವಂತ ಕಲಿಕೆ ಮತ್ತು ವಯಸ್ಕರ ಸಹಾಯದಿಂದ ಕಲಿಯುವುದರ ನಡುವಿನ ವ್ಯತ್ಯಾಸದ ಅಂತರಕ್ಕೆ ನಾವು ZPD ಅಂತ ಕರಿತೀವಿ. ಇನ್ನು ಮೂರನೇ ಕ್ವಶನ್, ಎರಿಕ್ ಎರಿಕ್ಸನ್ ಅವರ ಮನೋಸಾಮಾಜಿಕ ವಿಕಾಸ ಸಿದ್ಧಾಂತದ ಪ್ರಕಾರ ಹದಿಹರೆಯದ ಹಂತ ಪ್ರಮುಖ ಬಿಕ್ಕಟ್ಟು ಯಾವುದು? ಹದಿಹರೆಯದ ಹಂತದ ಪ್ರಮುಖ ಬಿಕ್ಕಟ್ಟು ಯಾವುದಪ್ಪ ಅಂದರೆ ಗುರುತು ಮತ್ತು ಪಾತ್ರ ಗೊಂದಲದ್ದು ಹದಿಹರೆಯದ ಹಂತದ ಪ್ರಮುಖ ಬಿಕ್ಕಟ್ಟು ಅಂತ ಹೇಳ್ಬೋದು. ಗುರುತು ವರ್ಸಸ್ ಪಾತ್ರ ಗೊಂದಲ. ಇನ್ನು ನಾಲ್ಕನೇ ಕ್ವಶನ್, ಇವಾನ್ ಪ್ಲಾವೋವ್ ಅವರ ಶಾಸ್ತ್ರೀಯ ಅನುಬಂಧನ ಸಿದ್ಧಾಂತದಲ್ಲಿ ನಾಯಿಯ ಜೊಲ್ಲು ಸುರಿಸುವಿಕೆಗೆ ಕಾರಣವಾದ ಸ್ವಾಭಾವಿಕ ಉದ್ರಿಕ್ತತೆ ಯಾವುದು? ಇದಕ್ಕೆ ಉತ್ತರ ಬಂದು ಆಹಾರ. ಅದು ಯಾಕೆ ಜೊಲ್ಲು ಸುರಿಸುತ್ತೆ ಅಂದರೆ ಆಹಾರಕ್ಕೋಸ್ಕರ ಜೊಲಿಸ್ತಕ್ಕಂಥದ್ದು. ಇನ್ನು BF ಸ್ಕಿನ್ನರ್ ಅವರ ಕಾರ್ಯಾತ್ಮಕ ಅನುಬಂಧನ ಸಿದ್ಧಾಂತದಲ್ಲಿ ಕಲಿಕೆಯನ್ನು ಬಲಪಡಿಸಲು ಪ್ರಮುಖ ಪಾತ್ರ ವಹಿಸುವ ಅಂಶ ಯಾವುದು? ಪ್ರಬಲನ ಅಥವಾ ಪುನರ್ಬಲನ? ಇನ್ನು ಆರನೇ ಪ್ರಶ್ನೆ, LD ಥಾರ್ನ್ಡೈಕ್ ಅವರ ಪ್ರಯತ್ನ ಮತ್ತು ದೋಷ ಸಿದ್ಧಾಂತಕ್ಕೆ ಸಂಬಂಧಿಸಿದ ಪ್ರಾಥಮಿಕ ನಿಯಮಗಳಲ್ಲಿ ಒಂದಲ್ಲದಿರುವುದು ಯಾವುದು? ಒಂದಲ್ಲದಿರುವುದು ಅಂತ ಕೇಳಿದರೆ ಯಾವುದಪ್ಪ ಅಂತಂದರೆ ಪ್ರೇರಣೆಯ ನಿಯಮ. ಇನ್ನು 3 ಕೂಡ ಇರುತ್ತದೆ, ಈ ಪ್ರೇರಣೆ ನಿಯಮ ಇರೋದಿಲ್ಲ. ಇನ್ನು ಏಳನೇ ಕ್ವಶನ್, ವೋಲ್ಫ್ಗ್ಯಾಂಗ್ ಕೋಹ್ಲರ್ ಅವರ ಚಿಂಪಾಂಜಿಗಳ ಮೇಲೆ ನಡೆಸಿದ ಪ್ರಯೋಗವು ಯಾವ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತದೆ? ಇದು ಒಳನೋಟ ಕಲಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತೆ. ಅವರು ಚಿಂಪಾಂಜಿ ಮೇಲೆ ಪ್ರಯೋಗವನ್ನು ಮಾಡ್ತಾರೆ, ಅದು ಒಳನೋಟ ಕಲಿಕೆಗೆ ಸಂಬಂಧಪಟ್ಟಂಥ ಒಂದು ಸಿದ್ಧಾಂತ ಆಗಿರ್ತದೆ. ಆಲ್ಬರ್ಟ್ ಬಂಡೂರ ಅವರ ಸಾಮಾಜಿಕ ಕಲಿಕಾ ಸಿದ್ಧಾಂತದಲ್ಲಿ ಪ್ರಮುಖವಾಗಿರುವ ಪರಿಕಲ್ಪನೆ ಯಾವುದು? ವೀಕ್ಷಣೆ ಮತ್ತು ಮಾದರಿ ಅನುಕರಣೆ. ಅವರ ಒಂದು ಸಾಮಾಜಿಕ ಕಲಿಕೆ ಸಿದ್ಧಾಂತದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆ ಯಾವುದಪ್ಪ ಅಂತಂದರೆ ವೀಕ್ಷಣೆ ಮತ್ತು ಮಾದರಿ ಅನುಕರಣೆ ಆಗಿರ್ತದೆ. ಇನ್ನು 9ನೇ ಪ್ರಶ್ನೆ, ಅಬ್ರಹಾಂ ಮಾಸ್ಲೋ ಅವರ ಅವಶ್ಯಕತೆಗಳ ಶ್ರೇಣಿ ಸಿದ್ಧಾಂತದಲ್ಲಿ ಅತ್ಯಂತ ಉನ್ನತ ಅಥವಾ ಕೊನೆಯ ಹಂತದ ಅವಶ್ಯಕತೆ ಯಾವುದು? ಇದಕ್ಕೆ ಉತ್ತರ ಬಂದು ಸ್ವಯಂ ಸಾಕ್ಷಾತ್ಕಾರ. ಸ್ವಯಂ ಸಾಕ್ಷಾತ್ಕಾರ. ಇನ್ನು 10ನೇ ಪ್ರಶ್ನೆ ಬಂದು, ತನಗೆ ವಿಷಯದ ಮೇಲಿರುವ ಆಸಕ್ತಿ ಮತ್ತು ಕುತೂಹಲದಿಂದ ವಿಜ್ಞಾನ ಪುಸ್ತಕವನ್ನು ಓದುವ ವಿದ್ಯಾರ್ಥಿಯ ಪ್ರೇರಣೆ ಯಾವುದು? ಆಸಕ್ತಿ ಮತ್ತು ಕುತೂಹಲದಿಂದ ವಿಜ್ಞಾನ ಪುಸ್ತಕವನ್ನು ಓದ್ತಕ್ಕಂಥ ವಿದ್ಯಾರ್ಥಿ ಪ್ರೇರಣೆ ಯಾವುದು? ತನಗೆ ಮೇಲಿರತಕ್ಕಂಥ ಒಂದು ಆಸಕ್ತಿ ಮೇಲೆ. ಇದಕ್ಕೆ ಉತ್ತರ ಬಂದು ಆಂತರಿಕ ಪ್ರೇರಣೆ ಆಗಿರ್ತದೆ. ಇನ್ನು 11ನೇ ಕ್ವಶನ್, ಸಾಧನ ಪ್ರೇರಣೆಯ ಪರಿಕಲ್ಪನೆಯನ್ನು ಮನೋವಿಜ್ಞಾನದಲ್ಲಿ ಜನಪ್ರಿಯಗೊಳಿಸಿದವರು ಯಾರು? ಡೇವಿಡ್ ಮ್ಯಾಕ್ಲೆಂಡ್ ಅವರು ಸಾಧನೆ ಪ್ರೇರಣೆ ಪರಿಕಲ್ಪನೆಯನ್ನು ಜನಪ್ರಿಯಗೊಳಿಸ್ತಾರೆ. ಇನ್ನು ಬುದ್ಧಿಶಕ್ತಿ ಲೆಕ್ಕಾಚಾರ ಮಾಡುವ ಸರಿಯಾದ ಸೂತ್ರ ಯಾವುದು? ಬುದ್ಧಿಶಕ್ತಿಯನ್ನು IQ ಟೆಸ್ಟನ್ನು ಯಾವ ಒಂದು ಸೂತ್ರದ ಮೂಲಕ ಲೆಕ್ಕಾಚಾರ ಮಾಡ್ತಾರೆ ಅಂತಂದರೆ ಮಾನಸಿಕ ವಯಸ್ಸು ಬಾರ್ ಕಾಲಾನುಕ್ರಮ ಡಿವೈಡ್ ಇಂಟು 100. ಮಾನಸಿಕ ವಯಸ್ಸು ಡಿವೈಡ್ ಬೈ ಕಾಲಾನುಕ್ರಮ ಇಂಟು ವಯಸ್ಸು. ಇನ್ನು 13ನೇ ಕ್ವಶನ್, ಆವರ್ಟ್ ಗ್ಯಾಡ್ನರ್ ಅವರ ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಸಂಗೀತದ ಸಾಮರ್ಥ್ಯ ಮತ್ತು ಲಯವನ್ನು ಗ್ರಹಿಸುವ ಬುದ್ಧಿಶಕ್ತಿ ಯಾವುದು? ಸಂಗೀತ ಬುದ್ಧಿಶಕ್ತಿ ಆಗಿರ್ತದೆ. ಇನ್ನು 14ನೇ ಕ್ವಶನ್, ಸಿಗ್ಮಂಡ್ ಫ್ರೈಡ್ ಅವರ ವ್ಯಕ್ತಿತ್ವದ ರಚನೆಯ ಸಿದ್ಧಾಂತದಲ್ಲಿ ಇಡ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಇದು ಆನಂದದ ತತ್ವದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಇನ್ನು ಲಾಸ್ಟ್ನೇ ಕ್ವಶನ್, ಪರೀಕ್ಷೆಯಲ್ಲಿ ಫೇಲ್ ಆದ ವಿದ್ಯಾರ್ಥಿ ಪ್ರಶ್ನೆ ಪತ್ರಿಕೆ ಕಠಿಣವಾಗಿತ್ತು ಎನ್ನುವುದರ ಯಾವ ರಕ್ಷಣಾ ತಂತ್ರ?
ಯುಕ್ತಿವಾದ ಅಥವಾ ತಾರ್ಕಿಕ ಸಮರ್ಥನೆ ಆಗಿರ್ತದೆ. ಇಷ್ಟು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 15 ಕ್ವಶನ್ ಆಗಿರ್ತದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು 15 ಕ್ವಶನ್ಗಳನ್ನು ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.